ಅರಸೀಕೆರೆ ಎಂಬ ಊರಲ್ಲಿ ಒಬ್ಬ ನಂಜುಂಡ ಕನ್ನಡಿ ವ್ಯಾಪಾರ ಮಾಡ್ತಿದ್ದ. ಆತನ ಒಂದು ಚಿಕ್ಕ ಅಂಗಡಿ ಕೂಡ ಇತ್ತು. ಆತನ ಹೆಂಡತಿಯೇ ಮಂಜುಳಾ. ಅವಳು ತುಂಬಾನೇ ಹಠವಾದಿಯಾಗಿದ್ಲು. ಒಂದು ದಿವಸ ನಂಜುಂಡ ತನ್ನ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬರ್ತಾನೆ. ಬಂದು, ಮಂಜುಳಾ, ಮಂಜುಳಾ, ಎಲ್ಲಿದ್ದೀಯೇ? ಬೇಗ ಬಾ, ನಂಗೆ ಬಾಯಾರಿಕೆ ನೀರು ಕೊಡು ಅಂತ ಒಂದೇ ಸಮನೆ ಕರೀತಾನೆ. ಆದ್ರೆ ಮಂಜುಳಾ ಮಾತ್ರ ಮನೆಯಲ್ಲೇ ಇರೋದಿಲ್ಲ. ಆಕೆ ಹೊರಗಡೆ ಶಾಪಿಂಗ್ ಹೋಗಿರ್ತಾಳೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ನಂಜುಂಡ ಮಾತ್ರ ತುಂಬಾನೇ ಸಿಟ್ಟಾಗಿರ್ತಾನೆ. ಏನೇ, ನಾನು ಈ ಹೊತ್ತಲ್ಲಿ ಮನೆಗೆ ಬರ್ತೀನಿ ಅಂತ ಗೊತ್ತಿಲ್ವಾ ನಿನಗೆ? ಮನೇಲಿರೋಕೆ ಏನು ದಾಡಿ, ಎಲ್ಲೇ ಹೋಗಿದ್ದೆ ನೀನು ಅಂತ ಕೇಳ್ತಾರೆ. ಓಹೋ, ದೊಡ್ಡ ಸಾಹುಕಾರ ನೀವು, ಕೈಗೊಂದು ಕಾಲ್ಗೊಂದು ಆಳು. ನೀವು ಕರೆದ ತಕ್ಷಣ ನಾನು ಓಡೋಡಿ ಬಂದು ನೀವು ಸೇವೆ ಮಾಡಬೇಕಾ? ನಾನು ಶಾಪಿಂಗ್ ಹೋಗಿದ್ದೆ, ಈಗ ತುಂಬ ಧನ್ಯವಾಗಿ ಬಂದಿದ್ದೀನಿ. ಅಡುಗೆ ಮನೇಲಿ ಏನಿದೆಯೋ ಅದನ್ನೇ ತಂಗಳು ತಿಂದ್ಕೊಂಡು ಮಲ್ಕೋರಿ ಸುಮ್ಮನೆ, ಗೊತ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ನಂಜುಂಡ ಆಕೆ ಒಂದು ಫಡಾರ್ ಅಂತ ಹೊಡೆದು ಬಿಡ್ತಾನೆ. ಆಕೆ ಕೂಡ ಸುಮ್ಮನೆ ಇರೋದಿಲ್ಲ. ನಂಜುಂಡನ ಮೇಲೆ ವಾಪಸ್ ಕೈ ಮಾಡ್ತಾಳೆ. ಇದನ್ನ ನೋಡಿದ ಅವ್ರ ಮನೆಯಲ್ಲಿ ಅತ್ತೆ, ಏನು ಇಬ್ಬರು ಸಣ್ಣ ಮಕ್ಕಳ ಥರ ಕಿತ್ತಾಡ್ತಾ ಇರ್ತೀರ, ಎಷ್ಟು ಹೇಳಬೇಕು ನಿಮಗೆ, ಅರ್ಥನೇ ಆಗೋದಿಲ್ವಾ? ಅಕ್ಕದ ಪಕ್ಕ ಮನೆಯವರು ಏನು ಅನ್ಕೋತಾರೆ ಅಂತ ಆಕೆ ಸ್ವಲ್ಪ ಸಿಟ್ಟಿನಿಂದ ಬೈತಾಳೆ. ಹೌದೌದು, ಇವನೊಬ್ಬ ಗಂಡ, ಇವನೊಂದು ಉದ್ಯೋಗ, ಅದೇನೋ ಕನ್ನಡಿ ವ್ಯಾಪಾರ ಮಾಡ್ತಾನೆ, ಅದನ್ನು ಕಟ್ಕೊಂಡು ನಾನು ಬಾಳೆ ಮಾಡಬೇಕು ಅಂತ ಹೇಳ್ತಾಳೆ ಮಂಜುಳಾ. ನೋಡು, ನೀನು ನನ್ನನ್ನು ಎಷ್ಟು ಬೈತೀಯೋ ಬೈ, ಆದರೆ ನನ್ನ ಉದ್ಯೋಗವನ್ನು ಯಾವತ್ತೂ ಹೀಯಾಳಿಸಿ ಬೈಬೇಡ ಅಂತ ಹೇಳ್ತಾನೆ. ಅರೇ ಇಬ್ಬರು ಸುಮ್ಮನಿರಪ್ಪ, ನೀವೇನು ಎದ್ರೆ ಬೆಳಗ್ಗೆ ಆದರೆ ಕಿರಿಕಿರಿ ಮಾಡ್ಕೋತೀರಾ, ಸುಮ್ಮನೆ ಒಂದೊಂದು ಮಾತಿಗೆಲ್ಲ ಜಗಳ ಆಡ್ತೀರಾ, ಇಲ್ಲ ಅಂದರೆ ನೋಡಿ ಅಂತ ಹೇಳಿ ಆಕೆ ಹೊರಗಡೆ ಹೋಗ್ತಾರೆ. ಆದರೆ ಇವರಿಬ್ಬರು ಮಾತ್ರ ದಿನನಿತ್ಯ ಇದೇ ಥರ ಜಗಳ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದ ಆಜುಬಾಜು ಜನ ಕೂಡ ತುಂಬಾ ತೊಂದರೆ ಆಗುತ್ತೆ. ಒಂದು ದಿವಸ ನಂಜುಂಡ ತನ್ನ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದ. ಆತನ ಅಂಗಡಿಯಲ್ಲಿ ಏನೋ ವಸ್ತುಗಳ ಕೊರತೆ ಇರೋ ಕಾರಣ ಸ್ವಲ್ಪ ಮಾರ್ಕೆಟ್ಗಾದರೂ ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ನೋಡಿದರೆ ತನ್ನ ಹೆಂಡತಿ ಮಂಜುಳಾ ನೋಡ್ತಾನೆ. ಅರೆ, ಇಲ್ಲೇನೋ ಮಂಜುಳಾ ನಿಂತಿರಲ್ಲ, ಈಗೇನು ಕೆಲಸ? ಪ್ರತಿದಿನವೂ ಮಾರ್ಕೆಟ್ನಲ್ಲೇ ಸುತ್ತಾಡ್ತಾ ಇರ್ತಾಳೆ, ನೋಡೋಣ ಏನು ಮಾಡೋಕ್ಕೆ ಬಂದಿದ್ದಾಳೆ ಅಂತ ಮುಂದೆ ಹೋಗಿ ನಿಲ್ಲುವಷ್ಟರಲ್ಲಿ ಸೇಠ್ ಶಂಕರ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅವರಿಬ್ಬರ ಮಾತುಗಳು ಅವನಿಗೆ ಕೇಳೋದಿಲ್ಲ. ಆದ ಕಾರಣ ಮತ್ತೆ ನಂಜುಂಡ ಸ್ವಲ್ಪ ಇವರಿಬ್ಬರ ಮಾತು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಮುಂದೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೋತಾನೆ. ಆಗ ಅವರು ಮಾತಾಡುವಂಥ ಮಾತುಗಳನ್ನ ಕೇಳ್ತಾ ಇರ್ತಾನೆ. ನೋಡು, ಮದುವೆ ಆಗು ಅಂದರೆ ನಾನು ಈಗಲೇ ತಯಾರು,